ಹಲೋ ನಮಸ್ಕಾರ ವೀಕ್ಷಕರೇ. ಹಳೆಯ ಮನೆಮದ್ದುಗಳು ಪ್ರಕೃತಿಯಿಂದ ದೊರೆಯುವ ವಸ್ತುಗಳನ್ನು ಬಳಸಿ ಮಾಡುವ ಚಿಕಿತ್ಸೆಗಳಾಗಿವೆ. ಸಣ್ಣ ಕಾಯಿಲೆಗಳಿಗೆ ಔಷಧಿ ಇಲ್ಲದೆ ಪರಿಹಾರ ನೀಡುವುದು ಇದರ ವಿಶೇಷತೆ. ನಮ್ಮ ಸಂಪ್ರದಾಯ ಮತ್ತು ಜೀವನ ಶೈಲಿಯ ಭಾಗವೇ ಹಳೆ ಮನೆಮದ್ದುಗಳು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಮನೆಮದ್ದುಗಳು ನಿಮಗಾಗಿ. ಬಾಳೆಹಣ್ಣನ್ನು ಜೇನುತುಪ್ಪದೊಂದಿಗೆ ಚೆನ್ನಾಗಿ ಕಲಸಿ ಮಕ್ಕಳಿಗೆ ತಿನ್ನಿಸುವುದರಿಂದ ಮಕ್ಕಳ ಬೆಳವಣಿಗೆ ಆರೋಗ್ಯಕರವಾಗಿರುತ್ತದೆ. ಟೊಮೆಟೊ ಹಣ್ಣಿಗೆ ರಕ್ತ ಶುದ್ಧಿಗೊಳಿಸುವ ಶಕ್ತಿಯುಂಟು. ಈ ಹಣ್ಣಿನ ಕ್ರಮವಾದ ಸೇವನೆಯಿಂದ ಹಲ್ಲು ಒಸಡು ಗಟ್ಟಿಯಾಗುವುದು. ನುಗ್ಗೆ ಸೊಪ್ಪಿನ ಸಾರು ಗರ್ಭಿಣಿಯರಿಗೆ ಮತ್ತು ಹಾಲುಣಿಸುವ ತಾಯಂದಿರಿಗೆ ಉತ್ತಮ ಪೋಷಕಾಂಶಗಳಿಂದ ಕೂಡಿದ ಆಹಾರವಾಗಿದೆ. ಪ್ರತಿದಿನದ ಆಹಾರದಲ್ಲಿ ಬೆಳ್ಳುಳ್ಳಿ ಬಳಸುತ್ತಿದ್ದರೆ ದೇಹದ ತೂಕ ಕ್ರಮೇಣ ಕಡಿಮೆಯಾಗುವುದು. ಮಾವಿನ ಹಣ್ಣಿನ ಕಾಲದಲ್ಲಿ ಪ್ರತಿದಿನವೂ ಒಂದು ಹಣ್ಣನ್ನು ತಿನ್ನುತ್ತಿದ್ದರೆ ಕಣ್ಣಿನ ದೃಷ್ಟಿ ಉತ್ತಮಗೊಳಿಸುವುದು. ಸೇಬನ್ನು ಪ್ರತಿದಿನ ಊಟದ ನಂತರ ಸೇವಿಸಿದರೆ ದಾಹ ಹಿಗ್ಗುತ್ತದೆ. ಯಕೃತ್ ಮತ್ತು ಸಂಧಿವಾತ ರೋಗದ ನಿವಾರಣೆಯಾಗುತ್ತದೆ. ಹಣ್ಣುಗಳ ಸೇವನೆಯಿಂದ ಆಯುಷ್ಯ ವೃದ್ಧಿಯಾಗುತ್ತದೆ. ಎಲೆಯ ಸೌತೆಕಾಯಿಯನ್ನು ಸೇವಿಸುವುದರಿಂದ ವೀರ್ಯವೃದ್ಧಿಯಾಗುತ್ತದೆ. ಅಕಸ್ಮಾತ್ ಆಹಾರದಲ್ಲಿ ವಿಷ ಮಿಶ್ರಿತವಾಗಿದ್ದು ಅದನ್ನು ಯಾರಾದರೂ ಸೇವಿಸಿದರೆ ಅವರಿಗೆ ಸಾಸಿವೆಯ ಪುಡಿಯನ್ನು ಬಿಸಿ ನೀರಿನಲ್ಲಿ ಬೆರೆಸಿ ಕುಡಿಸಿದರೆ ವಾಂತಿಯಾಗಿ ವಿಷ ಹೊರಗೆ ಬರುತ್ತದೆ. ಸಪೋಟ ಹಣ್ಣನ್ನು ಸೇವಿಸುವುದರಿಂದ ಶರೀರಕ್ಕೆ ಬೇಕಾದ ಕಬ್ಬಿಣದ ಅಂಶಗಳು ಸಿಗುತ್ತದೆ. ಟೊಮೆಟೊ ಹಣ್ಣಿನ ತಿರುಳನ್ನು ಮುಖಕ್ಕೆ ಹಚ್ಚಿಕೊಂಡು ಸುಮಾರು 1 ಗಂಟೆಯ ನಂತರ ಬೆಚ್ಚನೆಯ ನೀರಿನಿಂದ ಮುಖ ತೊಳೆದುಕೊಂಡರೆ ಮುಖದ ಮೇಲಿನ ಗುಳ್ಳೆಗಳು, ಮೊಡವೆಗಳು ಕ್ರಮೇಣ ಅಲಸಿ ಹೋಗಿ ಮುಖದ ಕಾಂತಿ ಹೆಚ್ಚುತ್ತದೆ. ಜಂತು ಹುಳಗಳಿಂದಾಗುವ ಹಾನಿಯನ್ನು ನಿವಾರಿಸಲು ನುಗ್ಗೆಕಾಯಿಯನ್ನು ಆಗಾಗ ಊಟದಲ್ಲಿ ಬಳಸುವುದು ಲೇಸು. ಪ್ರತಿದಿನವೂ ಊಟದ ಜೊತೆಗೆ 1 ಈರುಳ್ಳಿಗಡ್ಡೆ ಸೇವಿಸುತ್ತಿದ್ದರೆ ತಲೆನೋವು ಗುಣವಾಗುವುದು. 1 ಬಟ್ಟಲು ಮಾವಿನ ಹಣ್ಣಿನ ರಸವನ್ನು ಹಾಲು ಮತ್ತು ಜೇನುತುಪ್ಪದೊಂದಿಗೆ ಪ್ರತಿದಿನ ಸೇವಿಸುತ್ತಿದ್ದರೆ ನಪುಂಸತ್ವ ವೃದ್ಧಿಯಾಗುತ್ತದೆ. ಬಾಳೆಹಣ್ಣು ಸೇವಿಸುವುದರಿಂದ ರಕ್ತ, ಪಿತ್ತ ಮತ್ತು ವಾಯು ವಿಕಾರಗಳು ಶಾಂತವಾಗುವುದು. ಬಾಳೆಹಣ್ಣಿನಲ್ಲಿ ಯಾವ ಹಣ್ಣಿನಲ್ಲೂ ಇಲ್ಲದಷ್ಟು ಸಕ್ಕರೆ ಇರುತ್ತದೆ. ಹೀರೆಕಾಯಿಯಲ್ಲಿ ಪೌಷ್ಟಿಕ ದ್ರವ್ಯಗಳು ವಿಶೇಷವಾಗಿರುವುದರಿಂದ ಇದರ ಬಳಕೆಯ ಕಾರಣ ಶರೀರ ಪುಷ್ಟಿ ಹೆಚ್ಚುವುದು. ಯಾರಾದರೂ ತಿಗಣೆ ಔಷಧಿ ವಿಷ ಸೇವಿಸುತ್ತಿದ್ದರೆ ತಕ್ಷಣ 1 ದಿಂಬು ನೀರಿಗೆ ಉಪ್ಪು ಹಾಕಿ ಕುಡಿಸುತ್ತಾ ಬಂದರೆ ವಾಂತಿ ಆಗಿ ವಿಷವೆಲ್ಲ ಹೊರಗೆ ಬರುತ್ತದೆ. ಆಯಾಸವಾದಾಗ ಗ್ಲೂಕೋಸ್ ಕೊಡುತ್ತಾ ಇರಬೇಕು. ಮಾವಿನ ಹೂಗಳನ್ನು ಕಿತ್ತು ತಂದು ಕುಟ್ಟಿ ರಸ ತೆಗೆಯಿರಿ. ಸುಮಾರು 2 ಟೀ ಚಮಚ ರಸವನ್ನು ಸ್ವಲ್ಪ ನೀರಿನೊಂದಿಗೆ ಕೂಡಿಸಿ ಸೇವಿಸಿ. ಈ ಚಿಕಿತ್ಸೆಯಿಂದ ಆಮಶಂಕೆ ಶೀಘ್ರವಾಗಿ ಗುಣವಾಗುವುದು. ಪ್ರತಿದಿನ ಸಪೋಟವನ್ನು ಜೇನುತುಪ್ಪದಲ್ಲಿ ಅದ್ದಿ ಸೇವಿಸುವುದರಿಂದ ಪುರುಷತ್ವ ಹೆಚ್ಚುತ್ತದೆ. ಶೀಘ್ರ ಸ್ಖಲನ ನಿವಾರಣೆಯಾಗುತ್ತದೆ. ಸಪೋಟ ಬಲವರ್ಧಕ, ವೀರ್ಯವರ್ಧಕ ಮತ್ತು ಪುರುಷತ್ವವನ್ನು ವೃದ್ಧಿಯಾಗಿಸುತ್ತದೆ. ಜೇನುತುಪ್ಪದಲ್ಲಿ ಅದ್ದಿ ತಿಂದರೆ ಪುರುಷತ್ವ ವೃದ್ಧಿಯಾಗುತ್ತದೆ. ಸಂಭೋಗ ಕ್ರಿಯೆಗೆ ಬಲವೃದ್ಧಿಯಾಗುತ್ತದೆ. ಶೀಘ್ರ ಮತ್ತು ಅಕಾಲಿಕ ವೀರ್ಯಸ್ಖಲನವಾಗುವ ಪ್ರವೃತ್ತಿಗೆ ತಡೆಯುಂಟಾಗುತ್ತದೆ. ನೆಲ್ಲಿಕಾಯಿಯ ರಸದ ಸೇವನೆಯಿಂದ ಅನೇಕ ದೃಷ್ಟಿದೋಷಗಳು ನಿವಾರಣೆಯಾಗುತ್ತದೆ. ಬೆಳ್ಳುಳ್ಳಿಯನ್ನು ಆಹಾರದೊಂದಿಗೆ ಕ್ರಮವಾಗಿ ಸೇವಿಸುತ್ತಿದ್ದರೆ ದೀರ್ಘಕಾಲದಿಂದ ಗುಣವಾಗದಿದ್ದ ನೆಗಡಿ ಮತ್ತು ಕೆಮ್ಮು ಗುಣವಾಗುತ್ತದೆ. ಬೆಣ್ಣೆ ಹಾಗೂ ಮಜ್ಜಿಗೆ 2 ಒಟ್ಟಾಗಿ ಸೇವಿಸುವುದರಿಂದ ಮೂಲವ್ಯಾಧಿ ರೋಗವು ಕಡಿಮೆಯಾಗುತ್ತದೆ. ಮಾವಿನ ಹಣ್ಣನ್ನು ಮಿತವಾಗಿ ಪ್ರತಿದಿನ ಸೇವಿಸುವುದರಿಂದ ಹೃದಯದ ತೊಂದರೆ ನಿವಾರಣೆಯಾಗುತ್ತದೆ. ಪ್ರತಿದಿನ ಬಾಳೆಹಣ್ಣನ್ನು ಉಪಯೋಗಿಸಿದರೆ ಪಚನ ಕಾರ್ಯ ಬೇಗನೆ ಆಗುವುದು ಮತ್ತು ವೀರ್ಯ ವೃದ್ಧಿಯಾಗುವುದು. ಜೋತು ಬೀಳುವ ಸ್ತನಗಳಿಗೆ ಬೇಳದ ಹಣ್ಣನ್ನು ತಿನ್ನುವುದು ಉತ್ತಮ. ದಿನವೂ ಎದ್ದ ಕೂಡಲೇ ಮುಖ ತೊಳೆದುಕೊಂಡು ಬಾಯಿ ಮುಕ್ಕಳಿಸಿ 1 ಟೊಮೆಟೊ ಹಣ್ಣನ್ನು ತಿನ್ನುವ ರೂಢಿ ಮಾಡಿಟ್ಟುಕೊಂಡರೆ ನಿಜಕ್ಕೂ ದೇಹದ ಆರೋಗ್ಯವನ್ನು ರಕ್ಷಿಸಿಕೊಳ್ಳಬಹುದು. ಹಸಿ ತರಕಾರಿಯನ್ನು ಮತ್ತು ಮೊಳಕೆ ಬಂದ ಕಾಳನ್ನು ಸೇವಿಸಿದರೆ ಆಸನದ ಉರಿ ಕಡಿಮೆಯಾಗುವುದು. ಖರ್ಜೂರದ ಹಣ್ಣಿನ ಪಾನಕ ಸೇವಿಸುವುದರಿಂದ ಮೂತ್ರಸ್ರಾವಕ್ಕೆ ಉತ್ತೇಜನ ದೊರೆಯುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.